ಇನ್ನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಜೋರು ಗಲಾಟೆ ನಡೀತಾ ಇದೆ. ಬೆಂಬಲಿಗ ಹೇಮಂತ್ ಲೆಂಗಡೆಯನ್ನ ಕಾರ್ಯಕರ್ತರು ಥಳಿಸಿದ್ದಾರೆ. ಶಾಸಕ ಆಸಿಫ್ ಸೇಠ್ ಮುಂದೆಯೇ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಮಾಜಿ ಶಾಸಕ ರಮೇಶ್ ಕುಡಚಿ ಬೆಂಬಲಿಗರು ಈ ಒಂದು ಗಲಾಟೆಯನ್ನ ಮಾಡಿಕೊಂಡಿರುವಂಥದ್ದು. ಆರ್ಟಿಒ ಕಚೇರಿ ಬಳಿ ಇರುವಂತಹ ಕಾಂಗ್ರೆಸ್ ಕಚೇರಿಯಲ್ಲಿ ಈ ಜೋರು ಗಲಾಟೆ ಆಗಿದೆ. ಶಾಸಕ ಆಸಿಫ್ ಸೇಠ್ ಅವರ ಎದುರೇ ಕಾರ್ಯಕರ್ತರು ಬಡಿದಾಡಿಕೊಂಡಿದ್ದಾರೆ. ಶಾಸಕ ಆಸಿಫ್ ಸೇಠ್ ಅವರ ಬೆಂಬಲಿಗ ಹೇಮಂತ್ ಲೆಂಗಡೆ ಈತನನ್ನ ಮಾಜಿ ಶಾಸಕ ರಮೇಶ್ ಕುಡಚಿ ಬೆಂಬಲಿಗರು ಥಳಿಸಿದ್ದಾರೆ. ಆರ್ಟಿಒ ಕಚೇರಿ ಬಳಿ ಇರುವಂತಹ ಕಾಂಗ್ರೆಸ್ನ ಕಚೇರಿಯಲ್ಲೇ ಒಂದು ಜೋರು ಗಲಾಟೆ ಆಗಿರುವಂಥದ್ದು. ಕಾರಣ ಏನು? ಬೆಳಗಾವಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಎರಡೂ ಬಣಗಳ ನಡುವೆ ಈ ಒಂದು ಪೈಪೋಟಿ ನಡೀತಾ ಇದೆ, ತಿಕ್ಕಾಟ ನಡೀತಾ ಇದೆ. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಈ ರೀತಿಯಾದಂಥ ಒಂದು ಥಳಿತ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಸೀನಿಯರ್ ಕರೆಸ್ಪಾಂಡೆಂಟ್ ಶ್ರೀಕಾಂತ್ ಕುಬಕಡ್ಡಿ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ಏನಿದು ಇನ್ಸಿಡೆಂಟ್ ಅಂಡ್ ಶಾಸಕರ ಮುಂದೆನೆ ಈ ರೀತಿಯಾಗಿ ಬಡದಾಡ್ಕೊಳ್ತಾರೆ ಅಂತಂದ್ರೆ ನಮ್ಮದು ಶಿಸ್ತಿನ ಪಕ್ಷ ಅಂತ, ಜೊತೆಗೆ ಶಿಸ್ತನ್ನ ಕಾಪಾಡಬೇಕು ಅಂತ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ನ ನಾಯಕರೇನು ಹೇಳ್ತಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಶಿಸ್ತು ಅಂತ. ನೋಡಿ ರಾಹುಲ್, ಇದು ಬೆಳಗಾವಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತ ಘಟನೆ. ಪ್ರಮುಖವಾಗಿ ಬೆಳಗಾವಿ ನಗರ ಏನು ಕಾಂಗ್ರೆಸ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೀಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಲಿಕ್ಕೆ ಇವತ್ತು ಏನಂತಂದ್ರೆ ನಗರ ಶಾಸಕರಾಗಿರುವಂತಹ, ಅದರಲ್ಲೂ ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ನೇತೃತ್ವದಲ್ಲಿ ಇವತ್ತು ಏನಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರ ಒಂದು ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡುವಂತ ಕೆಲಸ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯುತ್ತೆ. ಅಂತ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂತಹ ರಮೇಶ್ ಕುಡಚಿ ಹಾಗೇನೆ ಅವರ ಬೆಂಬಲಿಗರು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ರಮೇಶ್ ಕುಡಚಿ ಅವರು ಏನಂತಂದ್ರೆ ಪ್ರಸ್ತಾಪವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದು ಏನಂತಂದ್ರೆ ಕೆಲ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಯಾಕಂತಂದ್ರೆ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ನಮ್ಮ ಬೆನಕೆ ಕೊಡಬೇಕು, ಕೆಲವೊಂದು ವಿಚಾರಗಳನ್ನ ರಮೇಶ್ ಕುಡಚಿ ಅವರು ಮುಂದಿಡ್ತಾರೆ. ಇದರಿಂದ ಕೆರಳಿದಂತ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಏಕಾಏಕಿ ವಾಗ್ವಾದಕ್ಕಿಳಿತಾರೆ. ಈ ಸಂದರ್ಭದಲ್ಲಿ ರಮೇಶ್ ಕುಡಚಿ ಅವರ ಬೆಂಬಲಿಗ ಏನ್ ಲಿಂಗಡೆ ಇದ್ದಾರೆ ಅವರು ಏನಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ವಾಗ್ವಾದಕ್ಕಿಳಿದಂತ ಸಂದರ್ಭದಲ್ಲಿ ರೊಚ್ಚಿಗೆದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ಏನಂತಂದ್ರೆ ಆ ಒಂದು ರಮೇಶ್ ಕುಡಚಿ ಅವರ ಬೆಂಬಲಿತನನ್ನ ಹಿಗ್ಗಾಮುಗ್ಗಿಯಾಗಿ ಥಳಿಸ್ತಾರೆ. ಅದಾದ ನಂತರ ಬಹಳಷ್ಟು ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗತ್ತೆ. ಅಂತ ಸಂದರ್ಭದಲ್ಲಿ ಏನು ಮಾರ್ಕೆಟ್ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಏನಂತಂದ್ರೆ ಈ ಒಂದು ಪರಿಸ್ಥಿತಿ ತಿಳಿಗೊಳಿಸುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಒಟ್ಟಾರೆ ಏನಂತಂದ್ರೆ ನಗರ ಅಂದ್ರೆ ಬೆಳಗಾವಿ ನಗರದ ಒಂದು ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತ ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ಗಲಾಟೆ ನಡೆದಿರುವಂತದ್ದು. ರೈಟ್ ಶ್ರೀಕಾಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.